ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಆತ್ಮೀಯರೇ, ತಮಗೆಲ್ಲ ತಿಳಿದಿರುವ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ PST ಶಿಕ್ಷಕರ ವೇತನ ಎಷ್ಟಿರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋ ಮೂಲಕ ತಮಗೆ ತಿಳಿಸಿಕೊಡ್ತಾ ಬರ್ತೀವಿ. ಅದಕ್ಕಿಂತಲೂ ಪೂರ್ವದಲ್ಲಿ ತಾವು ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದರ ಜೊತೆಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೋಟಿಫೈ ಆಗಿದ್ದು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋವನ್ನು ಎಲ್ಲಕ್ಕಿಂತ ಮೊದಲು ವೀಕ್ಷಿಸಿ ಅಂತ ಹೇಳ್ತಾ, ಅದರ ಜೊತೆಗೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ತಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ಕರ್ನಾಟಕದಲ್ಲಿ ನಾವು PST ಶಿಕ್ಷಕರಾಗಿ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಯ್ಕೆಯಾದರೆ ನಮಗೆ ಎಷ್ಟು ಸ್ಯಾಲ್ರಿ ಬರ್ತದೆ ಪ್ರತಿ ತಿಂಗಳು ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡೋದಾದರೆ, ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನವನ್ನು ಸಂಪೂರ್ಣವಾಗಿ ಲೆಕ್ಕಾಚಾರ ಮಾಡೋದಾದರೆ, ಮೊದಲನೇದಾಗಿ ನಾವು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ವೇತನ ಶ್ರೇಣಿ ಎಷ್ಟಿರ್ತದೆ ಅಂತ ನೋಡೋದಾದರೆ, ವೇತನ ಶ್ರೇಣಿ ಅಂದರೆ ಪೇ ಸ್ಕೇಲ್ ಅಂತ ಏನು ಕರಿತಾ ಬರ್ತೀವಿ, ಆ ಪೇ ಸ್ಕೇಲ್ ಎಷ್ಟಿರ್ತದೆ ಈ PST ಶಿಕ್ಷಕರಿಗೆ ಅಂದರೆ 41,300ರಿಂದ 81,800ವರೆಗೆ ಇದು ಈ ಹುದ್ದೆಯ ಪೇ ಸ್ಕೇಲ್ ಆಗಿರ್ತದೆ ಸ್ನೇಹಿತರೆ. ಅಂದರೆ ವೇತನ ಶ್ರೇಣಿ ಅಂತ ಏನು ಕರಿತಾ ಬರ್ತೀವಿ, ಆ ವೇತನ ಶ್ರೇಣಿಯನ್ನು ಯಾವ ರೀತಿ ಬರೀತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ, ನಾವು ಆಯ್ಕೆಯಾಗಿ ಸೇವೆಗೆ ಸೇರಿದಾಗ ಮೊದಲ ತಿಂಗಳ ವೇತನದಲ್ಲಿ ನಮ್ಮ ಮೂಲ ವೇತನ ಅಂದರೆ ಬೇಸಿಕ್ ಸ್ಯಾಲ್ರಿ ಅಂತ ಏನು ಕರಿತಾ ಬರ್ತೀವಿ, ಆ ಬೇಸಿಕ್ ಸ್ಯಾಲ್ರಿ ಎಷ್ಟಿರ್ತದಪ್ಪ ಅಂತಂದ್ರೆ 41,300 ರೂಪಾಯಿ ಇರ್ತದೆ. ಮೊದಲನೇ ವರ್ಷ ನಾವು ಸೇವೆಗೆ ಸೇರಿದಾಗ ನಮ್ಮ ಮೂಲ ವೇತನ 41,300 ರೂಪಾಯಿ ಇರ್ತದೆ. ಆಮೇಲೆ ಒಂದು ವರ್ಷ ನಾವು ಸೇವೆಯನ್ನು ಸಲ್ಲಿಸಿದ ನಂತರ ನಮಗೆ ವಾರ್ಷಿಕ ವೇತನ ಬಡ್ತಿ ಅಂತೇಳಿ 1,000 ರೂಪಾಯಿ ನಮ್ಮ ಮೂಲ ವೇತನದಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ. 41,300ಕ್ಕೆ 1,000 ಹೆಚ್ಚಾದರೆ 42,300 ರೂಪಾಯಿ ಆಗುತ್ತೆ. ನಮ್ಮ ಎರಡನೇ ವರ್ಷದ ಸೇವೆಗೆ ನಮ್ಮ ಮೂಲ ವೇತನ 42,300 ಆಗಿರ್ತದೆ. ಇನ್ನು ಈ ಒಂದು ಮೂರನೇ ವರ್ಷಕ್ಕೆ ಮತ್ತೇನಾಗತ್ತಪ್ಪ ಅಂತಂದರೆ ನಮಗೆ ವಾರ್ಷಿಕ ವೇತನ ಬಡ್ತಿ ಆಗುತ್ತೆ. ಆ ವಾರ್ಷಿಕ ವೇತನ ಬಡ್ತಿ ಆದಾಗ ನಮ್ಮ ಮೂಲ ವೇತನ ಎಷ್ಟಾಗತ್ತಪ್ಪ ಅಂತಂದ್ರೆ 43,300 ರೂಪಾಯಿ ಆಗುತ್ತೆ. ಈ ರೀತಿ ವಾರ್ಷಿಕ ವೇತನ ಮೂಲ ವೇತನಕ್ಕೆ ವಾರ್ಷಿಕ ವೇತನ ಬಡ್ತಿ ಸಿಕ್ಕಾಗ ಎಷ್ಟಾಗತ್ತಪ್ಪ ಅಂತಂದ್ರೆ 43,300 ಆಗುತ್ತೆ. ಈ 43,300 ನಾವು ಬಂದು ತಲುಪಿದಾಗ ಮೂಲ ವೇತನ ಬಂದು ತಲುಪಿದಾಗ ಮತ್ತೆ ಆದ ನಂತರ ಏನಾಗುತ್ತಪ್ಪ ಅಂತ ನಮಗೆ ವಾರ್ಷಿಕ ವೇತನ ಬಡ್ತಿಯಲ್ಲಿ 1,125 ರೂಪಾಯಿ ಹೆಚ್ಚಳ ಆಗುತ್ತಾ ಹೋಗ್ತದೆ. ಇದೇ ರೀತಿಯಾಗಿ ಏನಾಗುತ್ತಪ್ಪ ಅಂತಂದ್ರೆ ಈ 1,125 ಎಲ್ಲಿ ಮಟ್ಟ ಇರ್ತದಪ್ಪ ಅಂತಂದ್ರೆ ನಮ್ಮ ಮೂಲ ವೇತನ ಅಂದರೆ 43,300 ಇದ್ದದ್ದು 47,800 ಆಗೋ ತನಕ ಏನಾಗುತ್ತಪ್ಪ ಅಂತ ನಮಗೆ ವಾರ್ಷಿಕವಾಗಿ 1,125 ರೂಪಾಯಿ ನಮಗೆ ವಾರ್ಷಿಕ ವೇತನ ಬಡ್ತಿ ಸಿಗ್ತಾ ಹೋಗುತ್ತೆ. ಇನ್ನು 47,800ಕ್ಕೆ ಬಂದು ನಾವು ತಲುಪಿದಪ್ಪ ಅಂತಂದ್ರೆ ಆವಾಗ ಅಲ್ಲಿಂದ ಮುಂದೆ 1,250 ರೂಪಾಯಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಇದು ಎಲ್ಲಿ ಮಟ್ಟ ಆಗ್ತದಪ್ಪ ಅಂತಂದ್ರೆ ನಮ್ಮ ಮೂಲ ವೇತನ 47,800ರಿಂದ 52,800 ಆಗೋ ತನಕ ಏನಾಗುತ್ತಪ್ಪ ಅಂತಂದ್ರೆ ಈ 1,250 ರೂಪಾಯಿ ನಮಗೆ ವಾರ್ಷಿಕ ವೇತನ ಬಡ್ತಿಯಾಗಿ ಸಿಗ್ತಾ ಹೋಗುತ್ತದೆ. ಅದಾದ ನಂತರ 52,800 ತಲುಪಿದ ನಂತರ 1,375 ರೂಪಾಯಿ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ವಾರ್ಷಿಕ ವೇತನ ಬಡ್ತಿ ಸಿಗ್ತಾ ಹೋಗುತ್ತೆ. ಎಲ್ಲಿ ತನಕ ಅಂದರೆ 58,300ವರೆಗೆ. ಅದೇ ರೀತಿಯಾಗಿ ಇದೇನಾಗುತ್ತಪ್ಪ ಅಂತಂದರೆ ಒಂದು ಕಂಟಿನ್ಯೂ ಆಗ್ತಾ ಹೋಗ್ತದೆ. 1,500 ರೂಪಾಯಿ ಏನಾಗುತ್ತೆ ನಮಗೆ ವಾರ್ಷಿಕ ವೇತನ ಬಡ್ತಿ ಸಿಗ್ತಾ ಹೋಗುತ್ತೆ. ಎಲ್ಲಿ ತನಕ ಅಂತಂದರೆ 58,300ರಿಂದ 64,300ವರೆಗೂ ನಮ್ಮ ಮೂಲ ವೇತನ ಬರೋ ತನಕ ಈ 1,500 ರೂಪಾಯಿ ನಮಗೆ ವಾರ್ಷಿಕ ವೇತನ ಬಡ್ತಿಯಾಗಿ ಸಿಗ್ತಾ ಹೋಗುತ್ತೆ. ಇನ್ನು 64,300 ಬಂದು ತಲುಪಿದ ನಂತರ ನಮಗೆ 1,650 ರೂಪಾಯಿ
ವಾರ್ಷಿಕ ವೇತನ ಬಡ್ತಿಯಾಗಿ ಸಿಗ್ತಾ ಹೋಗುತ್ತೆ. ಈ 64,300 ಇದ್ದಿದ್ದು 74,200 ಆಗೋ ತನಕನೂ 1,650 ರೂಪಾಯಿ ನಮಗೇನಾಗುತ್ತಪ್ಪ ಅಂತಂದ್ರೆ ವಾರ್ಷಿಕ ವೇತನ ಬಡ್ತಿ ಸಿಗ್ತಾ ಹೋಗುತ್ತೆ. ಈ ನಂತರ 74,200 ಬಂದು ತಲುಪಿದಾಗ ಇದು 1,900 ರೂಪಾಯಿ ಏನಾಗುತ್ತಪ್ಪ ಅಂತಂದರೆ ವಾರ್ಷಿಕ ವೇತನ ಬಡ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಎಲ್ಲಿ ತನಕ ಅಂತಂದರೆ 81,800 ತನಕ. ನಮ್ಮ ಮೂಲ ವೇತನ 81,800 ಬಂದು ತಲುಪ್ ತನಕ ಏನಾಗುತ್ತಪ್ಪ ಅಂತಂದರೆ 1,900 ರೂಪಾಯಿಗಳೇನಾಗುತ್ತಪ್ಪ ಅಂತಂದರೆ ವಾರ್ಷಿಕ ವೇತನ ಬಡ್ತಿಯಾಗಿ ಸಿಗ್ತಾ ಹೋಗುತ್ತೆ. ಇನ್ನು 81,800 ತಲುಪಿದ ನಂತರ ಏನಾಗುತ್ತೆ ರೀ ಅಂತ ಕೇಳಿದಾಗ ಇದು ನಮ್ಮ ವೇತನ ಶ್ರೇಣಿಗೆ ಇಲ್ಲಿ ಮುಕ್ತಾಯ ಆಗುತ್ತೆ. ಈ ವೇತನ ಶ್ರೇಣಿ ಮುಕ್ತಾಯ ಆದರೂ ಕೂಡ ಇನ್ನೂ ನೀವು ಸೇವೆಯಲ್ಲಿ ಇದ್ದೀರಪ್ಪ ಅಂತಂದರೆ, ಇನ್ನೂ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರ ಅಂತಂದರೆ ಆವಾಗ ಸ್ಟ್ಯಾಗ್ನೇಷನ್ ಅಂತ ಬರ್ತದೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಆ ಪೇ ಸ್ಲಿಪ್ಪನ್ನು ತೋರಿಸುತ್ತಾಗ ನಿಮಗೆ ಹೇಳಿದ್ದೆ, ಸ್ಟ್ಯಾಗ್ನೇಷನ್ ಅಮೌಂಟು, ಸ್ಟ್ಯಾಗ್ನೇಷನ್ ಕೌಂಟ್ ಅಂತ ಬರ್ತದೆ. ಈ ವೇತನ ಶ್ರೇಣಿಯನ್ನು ಪೂರ್ಣಗೊಳಿಸಿ ನಾವು ಇನ್ನೂ ಸರ್ವಿಸ್ನಲ್ಲಿ ಇದ್ದಪ್ಪ ಅಂತಂದರೆ ನಮಗೆ ಸ್ಟ್ಯಾಗ್ನೇಷನ್ ಅಂತೇಳಿ ಫಿಕ್ಸೇಷನ್ನ ಕೊಡ್ತಾ ಹೋಗ್ತಾರೆ. ಇದು ಏನಾಗುತ್ತಪ್ಪ ಅಂತಂದರೆ ನಮ್ಮ ವೇತನ ಶ್ರೇಣಿ ಆಗ್ತದೆ. ಇದನ್ನು ಸಿಂಪಲಾಗಿ ನಾವು ಹೆಂಗೆ ಬರಿತೀವಪ್ಪ ಅಂತಂದರೆ ವೇತನ ಶ್ರೇಣಿಯನ್ನು 41,300ರಿಂದ 81,800 ಅಂತೇಳಿ ನಾವು ಈ ಒಂದು ಪೇ ಸ್ಕೇಲನ್ನು ಅಥವಾ ವೇತನ ಶ್ರೇಣಿಯನ್ನು ಶಾರ್ಟಾಗಿ ಬರಿತಾ ಹೋಗ್ತೀವಿ. ಆದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿ ಈ ಒಂದು ಹುದ್ದೆಯ ವೇತನ ಶ್ರೇಣಿಯಲ್ಲಿ ಇರ್ತದೆ ಸ್ನೇಹಿತರೆ. ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ವೇತನ ಶ್ರೇಣಿ ಅಂತಂದರೆ ಪೇ ಸ್ಕೇಲ್ ಯಾವ ರೀತಿ ಇರ್ತದೆ, ಅದರ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅಂತಂದನ್ನು ನಾವು ತಿಳ್ಕೊಂಡ್ವಿ. ಅದನ್ನು ಸಿಂಪಲ್ ಆಗಿ 41,300ರಿಂದ 81,800 ರೂಪಾಯಿಗಳು ಇದು ವೇತನ ಶ್ರೇಣಿ ಅಂತೇನು ಕರಿತಾ ಬರ್ತೀವಿ, ಪೇ ಸ್ಕೇಲ್ ಅಂತೇಳಿ ನಾವು ಈ PSTR ಹುದ್ದೆಯ ವೇತನ ಶ್ರೇಣಿಯನ್ನು ತಿಳ್ಕೊಂಡು. ಇನ್ನು ವೇತನವನ್ನು ಲೆಕ್ಕಾಚಾರ ಹಾಕೋದಾದರೆ ಯಾವ್ಯಾವ ಮೂಲ ವೇತನಕ್ಕೆ ಯಾವ್ಯಾವ ಭತ್ಯೆಗಳು ಸೇರಿ ನಮ್ಮ ಒಟ್ಟಾರೆ ಆಗಿರ್ತಕ್ಕಂಥ ಸ್ಯಾಲ್ರಿ ಎಷ್ಟಾಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಇನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ನಾವು ವರ್ಕ್ ಮಾಡ್ತಕ್ಕಂಥ ಸ್ಥಳಗಳನ್ನು ಎ ವಲಯ, ಬಿ ವಲಯ ಮತ್ತು ಸಿ ವಲಯ ಅಂತೇಳಿ 3 ವಿಭಾಗಗಳನ್ನು ಮಾಡ್ತಾ ಹೋಗ್ತೀವಿ. ಎ ವಲಯ ಅಂತಂದರೆ ಏನಪ್ಪ ಅಂತಂದರೆ ಮಹಾನಗರ ಪಾಲಿಕೆ ಅಥವಾ ಮೆಟ್ರೋಪಾಲಿಟನ್ ಸಿಟಿ ಅಂತೇನು ಕರಿತಾ ಬರ್ತೀವಿ. ಆ ನಗರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಎ ವಲಯದಲ್ಲಿ ಸೇರ್ತಾ ಬರ್ತೀವಿ. ಆ ಎ ವಲಯದವರಿಗೆ ಕೆಲವೊಂದಿಷ್ಟು ಭತ್ಯೆಗಳು ಜಾಸ್ತಿ ಇರ್ತವೆ. ಇನ್ನು ಬಿ ವಲಯ ಅಂತ ಬಂದರೆ ಇವು ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ, ಆಮೇಲೆ ಹೋಬಳಿ ಕೇಂದ್ರ, ಈ 3 ಪ್ರದೇಶಗಳನ್ನು ಸೇರಿಸಿ ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರನ್ನ ನಾವು ಬಿ ವಲಯದಲ್ಲಿ ಸೇರ್ತಾ ಬರ್ತೀವಿ. ಇನ್ನು ಸಿ ವಲಯ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರನ್ನ ನಾವು ಸಿ ವಲಯದಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಎ ಮತ್ತು ಬಿ ಮತ್ತು ಸಿ ವಲಯಗಳಿಗೆ ಯಾವ್ಯಾವ ಭತ್ಯೆಗಳು ಸಿಗ್ತಾ ಹೋಗ್ತವೆ ಮತ್ತು ಆ ಮೂಲ ವೇತನಕ್ಕೆ ನಾವು ಯಾವ ರೀತಿಯ ಆ ಒಂದು ಭತ್ಯೆಗಳನ್ನು ಸೇರಿಸ್ತಾ ಹೋಗ್ತೀವಿ ಅಂತಕ್ಕಂಥ ನೋಡ್ತಾ ಹೋದರೆ, ಇನ್ನು ಮೊದಲನೇದಾಗಿ ಮೂಲ ವೇತನ ಬೇಸಿಕ್ ಸ್ಯಾಲ್ರಿ ಅಂತೇನು ಕರಿತಾ ಬರ್ತೀವಿ. ಮೂಲ ವೇತನ 3 ವಲಯಗಳಿಗೆ ಒಂದೇ ರೀತಿಯಾಗಿರ್ತದೆ. ಯಾಕಪ್ಪ ಅಂತಂದರೆ ಈ ಹುದ್ದೆಯ ಮೂಲ ವೇತನ 41,300 ರೂಪಾಯಿ ಇರ್ತದೆ. ನಾವು ಸ್ಟಾರ್ಟಿಂಗ್ ಜಾಯಿನ್ ಆದಾಗ 41,300 ರೂಪಾಯಿ ಎ ವಲಯದವಂಗೂ ಸಿಗ್ತದೆ, ಬಿ ವಲಯದವಂಗೂ ಅಷ್ಟೇ ಸಿಗ್ತದೆ, ಸಿ ವಲಯದವಂಗೂ ಕೂಡ ಏನಾಗುತ್ತಪ್ಪ ಅಂತಂದರೆ ಮೂಲ ವೇತನ ಅಷ್ಟೇ ಸಿಗ್ತಾ ಹೋಗುತ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲ ವೇತನದಲ್ಲಿ ಬದಲಾವಣೆ ಇರೋದಿಲ್ಲ. ಇನ್ನು ಮೂಲ ವೇತನ ಆದ ನಂತರ ಯಾವ್ಯಾವ ಭತ್ಯೆಗಳು ಸಿಗ್ತಾ ಹೋಗ್ತಪ್ಪ ಅಂತಂದರೆ ತುಟ್ಟಿ ಭತ್ಯೆ ಅಥವಾ ಡಿಯರ್ನೆಸ್ ಅಲಯನ್ಸ್ DA ಅಂತ ಏನು ಶಾರ್ಟ್ಕಟ್ ಆಗಿ ಕರಿತಾ ಬರ್ತೀವಿ. ಆ DA ಏನಾಗುತ್ತಪ್ಪ ಅಂತಂದರೆ ಕಾಲಕ್ಕೆ ಚೇಂಜಸ್ ಆಗ್ತಾ ಹೋಗ್ತದೆ. ಸರ್ಕಾರಗಳು ಕಾಲಕ್ಕೆ ತುಟ್ಟಿ ಭತ್ಯೆಯನ್ನು ಹೆಚ್ಚಿಗೆ ಮಾಡ್ತಿರ್ತಾರೆ. ಆದರೆ ಪ್ರಸ್ತುತ ಇವತ್ತಿನ ದಿನದಲ್ಲಿ ನಮಗೆ 14.25% ಏನಾಗುತ್ತಪ್ಪ ಅಂತಂದರೆ ತುಟ್ಟಿ ಭತ್ಯೆ ಸಿಗ್ತಾ ಹೋಗುತ್ತೆ. ಈ 14.25 ಎಲ್ಲಿ ಯಾವುದರದ್ದು ಒಂದು ಕನ್ಸಿಡರ್ ಮಾಡ್ತಾರಪ್ಪ ಅಂತಂದರೆ ಈ 41,300ರ 14.25% ಎಷ್ಟಾಗುತ್ತೋ ಅಷ್ಟು ನಮಗೇನಾಗುತ್ತಪ್ಪ ಅಂತಂದರೆ ತುಟ್ಟಿ ಭತ್ಯೆ ಸಿಗ್ತಾ ಹೋಗುತ್ತೆ. ಪ್ರಸ್ತುತವಾಗಿ ಏನಾಗುತ್ತಪ್ಪ ಅಂತಂದರೆ 14.25 ತುಟ್ಟಿ ಭತ್ಯೆ ಇರೋದರಿಂದ ಈ 41,300ಕ್ಕೆ ನಾವು 14.25% ತೆಗೆದ್ರೆ ನಮಗೆ 5,885 ರೂಪಾಯಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ನಾವು DA ಅಥವಾ ತುಟ್ಟಿ ಭತ್ಯೆ ಅಂತ ಕರಿತಾ ಬರ್ತೀವಿ. ಈ ತುಟ್ಟಿ ಭತ್ಯೆ ಕೂಡ 3 ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ ಒಂದೇ ರೀತಿಯಾಗಿರ್ತದೆ, ಸಮಾನವಾಗಿರ್ತದೆ. ಇನ್ನು DA ಆಯಿತು. ಇನ್ನು HRA ಹೋಮ್ ರೆಂಟ್ ಅಲಯನ್ಸ್ ಅಂತ ಕರಿತಾ ಬರ್ತೀವಿ, ಮನೆ ಬಾಡಿಗೆ ಭತ್ಯೆ.
ಇದು ಕೂಡ ವಲಯದಿಂದ ವಲಯಕ್ಕೆ ಚೇಂಜಸ್ ಆಗ್ತಾ ಹೋಗ್ತದೆ. ಇದನ್ನು 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. 20%, 15%, 7.5% ಅಂತೇಳಿ ಮಾಡ್ತಾ ಬರ್ತಾರೆ. ಇನ್ನು ಎ ವಲಯದಲ್ಲಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ ಮನೆ ಬಾಡಿಗೆ ಭತ್ಯೆ 41,300ರ 20%, ಅಂದರೆ ಮೂಲ ವೇತನದ 20% ಎಷ್ಟಾಗುತ್ತಪ್ಪ ಅಂತಂದರೆ 8,260 ರೂಪಾಯಿನಾಗತ್ತಪ್ಪ ಅಂತಂದರೆ ಅವರಿಗೆ ಮನೆ ಬಾಡಿಗೆ ಭತ್ಯೆ ಸಿಗ್ತಾ ಹೋಗುತ್ತೆ. ಇನ್ನು ಬಿ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ 15%, ಮೂಲ ವೇತನದ 15% ತೆಗೆದಾಗ ನಮಗೆ 6,195 ರೂಪಾಯಿನಾಗತ್ತಪ್ಪ ಅಂತಂದ್ರೆ HRA ಸಿಗ್ತಾ ಹೋಗುತ್ತೆ. ಹೋಮ್ ರೆಂಟ್ ಅಲವೆನ್ಸಸ್ ನಮಗೆ ಸಿಗ್ತಾ ಹೋಗುತ್ತೆ ಬಿ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ. ಇನ್ನು ಸಿ ವಲಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ಮನೆ ಬಾಡಿಗೆ ಭತ್ಯೆ ಎಷ್ಟು ಸಿಗ್ತದಪ್ಪ ಅಂತಂದ್ರೆ 7.5%, ಮೂಲ ವೇತನದ ಬೇಸಿಕ್ ಸ್ಯಾಲ್ರಿಯ 7.5% ಏನಾಗುತ್ತಪ್ಪ ಅಂತ ನಮಗೆ HRA ಸಿಗ್ತಾ ಹೋಗ್ತದೆ. ಆ ಒಂದು 7.5% ಲೆಕ್ಕಾಚಾರ ಮಾಡಿದಾಗ ನಮಗೆ 3,098 ರೂಪಾಯಿ ಏನಾಗುತ್ತಪ್ಪ ಅಂತಂದರೆ ಸಿ ವಲಯದಲ್ಲಿ ಗ್ರಾಮೀಣ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಮಗೆ 3,098 ರೂಪಾಯಿ ಮನೆ ಬಾಡಿಗೆ ಭತ್ಯೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ನಗರ ಪರಿಹಾರ ಭತ್ಯೆ ಅಂತೇಳಿ ಎ ವಲಯದಲ್ಲಿ ಮತ್ತು ಬಿ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ಮಾತ್ರ ಸಿಗ್ತಾ ಹೋಗುತ್ತೆ. ಎ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ 750 ರೂಪಾಯಿ ಸಿಕ್ಕರೆ, ಬಿ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ 600 ರೂಪಾಯಿಗಳು ಈ ನಗರ ಪರಿಹಾರ ಭತ್ಯೆ ಸಿಗ್ತಾ ಹೋಗುತ್ತೆ. ಇನ್ನು ಸಿ ವಲಯದಲ್ಲಿ ಈ ಒಂದು ಭತ್ಯೆ ಸಿಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ಇವರು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸೋದ್ರಿಂದ ಈ ಒಂದು ನಗರ ಪರಿಹಾರ ಭತ್ಯೆ ಸಿ ವಲಯದಲ್ಲಿ ನಮಗೆ ಸಿಗೋದಿಲ್ಲ. ಇನ್ನು ಇಷ್ಟೆಲ್ಲ ಮೂಲ ವೇತನ ಮತ್ತು ಇಷ್ಟೆಲ್ಲ ಭತ್ಯೆಗಳನ್ನು ಸೇರಿಸಿ ನಮಗೆ ಎಷ್ಟು ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತಪ್ಪ ಅಂತಂದರೆ ಎ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ ಇಷ್ಟೆಲ್ಲ ಭತ್ಯೆಗಳನ್ನು ಸೇರಿಸಿದಾಗ ಗ್ರಾಸ್ ಸ್ಯಾಲ್ರಿ 56,195 ರೂಪಾಯಿ ಏನಾಗುತ್ತಪ್ಪ ಅಂತಂದರೆ ಎ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಿಗ್ತದೆ. ಇನ್ನು ಬಿ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ 53,980 ರೂಪಾಯಿ ಸಿಗ್ತಾ ಹೋಗುತ್ತದೆ. ಅದೇ ನೀವು ಸಿ ವಲಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ 50,283 ರೂಪಾಯಿ ಏನಾಗುತ್ತಪ್ಪ ಅಂತಂದರೆ ಗ್ರಾಸ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇದು ನಮ್ಮ ಮೂಲ ವೇತನಕ್ಕೆ ಭತ್ಯೆಗಳನ್ನು ಸೇರಿಸಿದಾಗ ಬರ್ತಕ್ಕಂಥ ಒಟ್ಟು ಸ್ಯಾಲ್ರಿ. ನಮ್ಮ ಗ್ರಾಸ್ ಸ್ಯಾಲ್ರಿ ಅಂದರೆ ನಮ್ಮ ಒಟ್ಟಾರೆ ಸಿಗ್ತಕ್ಕಂಥ ಸ್ಯಾಲ್ರಿ 56,195 ಎ ವಲಯದವರಿಗೆ, 53,980 ರೂಪಾಯಿ ಬಿ ವಲಯದವರಿಗೆ, 50,283 ರೂಪಾಯಿ ನಮ್ಮ ಸಿ ವಲಯದವರಿಗೆ ಸಿಗ್ತಾ ಹೋಗುತ್ತೆ. ನಾವು ಹೆಚ್ಚಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಸಿ ವಲಯದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ಇದಿಷ್ಟು ವೇತನವನ್ನು ಲೆಕ್ಕಾಚಾರ ಮಾಡಿದ್ವಿ. ಇನ್ನು ಇಷ್ಟೆಲ್ಲ ಸ್ಯಾಲ್ರಿ ಬರ್ತದೆ ಏನ್ರಿ ಕೇಳಿದಾಗ ಇಲ್ಲ ಸ್ನೇಹಿತರೆ, ಕೆಲವೊಂದಿಷ್ಟು ಕಟಾವಣೆಗಳಾಗ್ತವೆ. ಯಾವ್ಯಾವ ಕಟಾವಣೆಗಳಾಗ್ತವೆ ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಕಡಿತಗಳು ಅಥವಾ ಡಿಡಕ್ಷನ್ಸ್ ಅಂತ ಕರಿತಾ ಬರ್ತೀವಿ. ಆ ಡಿಡಕ್ಷನ್ಸ್ ಯಾವ್ಯಾವ ಆಗುತ್ತಪ್ಪ ಅಂತಂದ್ರೆ ಪ್ರೊಫೆಷ್ನಲ್ ಟ್ಯಾಕ್ಸ್, PT ಅಥವಾ ವೃತ್ತಿ ತೆರಿಗೆ ಅಂತೇನು ಕರಿತಾ ಬರ್ತೀವಿ. ಇದು ರಾಜ್ಯದಿಂದ ರಾಜ್ಯಕ್ಕೆ ಚೇಂಜಸ್ ಆಗ್ತಾ ಹೋಗ್ತದೆ. ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ವೃತ್ತಿ ತೆರಿಗೆ 200 ರೂಪಾಯಿ ಇದೆ. ಇದು ಪ್ರತಿ ಸರ್ಕಾರಿ ನೌಕರನಿಗೆ ಈ ರೀತಿ ಕಟ್ಟಾಗ್ತಾ ಹೋಗ್ತದೆ. ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂದರೆ ವೃತ್ತಿ ತೆರಿಗೆ ಎ ವಲಯದವನಿಗೂ ಅಷ್ಟೇ ಕಟ್ಟಾಗ್ತದೆ, ಬಿ ವಲಯದವನಿಗೂ ಅಷ್ಟೇ ಕಟ್ಟಾಗ್ತದೆ, ಸಿ ವಲಯದವನಿಗೂ ಅಷ್ಟೇ ಕಟ್ಟಾಗ್ತದೆ. ಎ ವಲಯ, ಬಿ ವಲಯ ಮತ್ತು ಸಿ ವಲಯ. ಇನ್ನು EGIS ಅಂತೇಳಿ 480 ರೂಪಾಯಿ ಪ್ರತಿ ನೌಕರನಿಗೆ ಕಟ್ಟಾಗ್ತದೆ. ಎ ವಲಯದವನಿಗೂ ಅಷ್ಟೇ ಕಟ್ಟಾಗ್ತದೆ, ಬಿ ವಲಯದವನಿಗೂ ಅಷ್ಟೇ ಕಟ್ಟಾಗ್ತದೆ, ಸಿ ವಲಯದವನಿಗೂ ಕೂಡ 480 ರೂಪಾಯಿ ಕಟ್ಟಾಗ್ತಾ ಬರ್ತದೆ. ಇನ್ನು NPS ಸ್ನೇಹಿತರೆ, NPS ನ್ಯೂ ಪೆನ್ಷನ್ ಸ್ಕೀಮ್ ಅಂತೇನು ಹೊಸ ಪಿಂಚಣಿ ಯೋಜನೆ ಅಂತೇನು ಕರಿತಾ ಬರ್ತೀವಿ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರಪ್ಪ ಅಂತಂದರೆ ಬೇಸಿಕ್ ಪ್ಲಸ್ DA ದ 10%, ಬೇಸಿಕ್ ಮತ್ತು DAನ ಸೇರಿಸಿ ಅವೆರಡನ್ನೂ ಸೇರಿಸಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ 10%ಅನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ನಮಗೆ ಒಂದು ಅಮೌಂಟ್ ಬರ್ತದೆ. ಅದನ್ನು NPS ಅಥವಾ ಹೊಸ ಪಿಂಚಣಿ ಯೋಜನೆ ಅಂತೇಳಿ ಕಟ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಒಂದು ಹುದ್ದೆಯ ಬೇಸಿಕ್ ಮತ್ತು DAಯನ್ನು ಆ ಪ್ರಸ್ತುತವಾಗಿರತಕ್ಕಂಥ DAನ ಸೇರಿಸಿದಾಗ ಅದಕ್ಕೆ 10% ಅಂತ ತೆಗೆದಾಗ ಈ ಒಂದು ಅಮೌಂಟ್ ಬರ್ತಾ ಹೋಗ್ತದೆ. ಸದ್ಯಕ್ಕೆ ಈಗಿರ್ತಕ್ಕಂಥ ಬೇಸಿಕ್ ಮತ್ತು DAಯನ್ನು ಸೇರಿಸಿದಾಗ ನಮಗೆ ಅದಕ್ಕೆ 10% ತೆಗೆದಾಗ 4,718 ರೂಪಾಯಿ ಆಗುತ್ತದೆ. NPS ಪ್ರತಿ ನೌಕರನಿಗೂ ಕೂಡ ಒಂದೇ ವಲಯದಲ್ಲಿ ಎಲ್ಲ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವರಿಗೆ ಒಂದೇ ರೀತಿಯಾಗಿರ್ತಕ್ಕಂಥ NPS ಕಟ್ ಆಗ್ತಾ ಹೋಗ್ತದೆ. 4,718 ರೂಪಾಯಿ, ಬಿ ವಲಯದವನಿಗೂ 4,718 ರೂಪಾಯಿ, ಸಿ ವಲಯದವನು ಕೂಡ 4,718 ರೂಪಾಯಿ NPS ಕಟ್ ಆಗ್ತದೆ. ಇದು ನೆನಪಿರಲಿ ಏನಪ್ಪ ಅಂತಂದರೆ ಕಾಲಕಾಲಕ್ಕೆ DA ಹೆಚ್ಚಳವಾದಾಗ ಇಲ್ಲಿ NPSನಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗ್ತದೆ. ಯಾಕಂತಂದರೆ DA ಹೆಚ್ಚಾದಾಗ ಇಲ್ಲಿ ಅಮೌಂಟ್ ಕೂಡ ಹೆಚ್ಚಾಗಿ ಬರ್ತದೆ. DAನ ತುಟ್ಟಿ ಭತ್ಯೆ ನಮಗೆ ಹೆಚ್ಚಾಗಿ ಅಮೌಂಟ್ ಬರೋದರಿಂದ ಆ ಬೇಸಿಕ್ ಮತ್ತು ಅದನ್ನು ಸೇರಿಸಿದಾಗ ನಮಗೇನಾಗುತ್ತಪ್ಪ ಅಂತಂದರೆ NPS ಸ್ವಲ್ಪ ಜಾಸ್ತಿ ಹೋಗುತ್ತೆ.
ಹೌದಾ. ಇನ್ನು KGID ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ ತುಂಬ್ತೀವಿ. ಅದು ಈ ಹುದ್ದೆಗೆ ನಿಗದಿಪಡಿಸಿರ್ತಾರೆ. 3,850 ರೂಪಾಯಿ ಮಿನಿಮಮ್ ಮಾಡಿಸ್ಬೇಕಂತೇಳಿ ಮಾನದಂಡಗಳದಾವ. ನಿಮ್ಮ ಒಂದು ವಿಚಾರಕ್ಕೆ ತಕ್ಕಂಥ ವಿಷಯ. ಯಾಕಪ್ಪ ಅಂತಂದರೆ ತಾವು ಕೆಲವೊಬ್ರು 5,000 ಮಾಡಿಸಿರ್ತಾರೆ, ಕೆಲವೊಬ್ರು 10,000 ಮಾಡಿಸಿರ್ತಾರೆ. KGIDನ ಮಿನಿಮಮ್ ಎಷ್ಟಿರುತ್ತಪ್ಪ ಅಂತಂದರೆ 3,850 ರೂಪಾಯಿ ಮಿನಿಮಮ್. ಕನಿಷ್ಠ 3,850 ರೂಪಾಯಿ ಮಾಡಿಸಲೇಬೇಕು. KGIDನ ಇಷ್ಟು ಅಮೌಂಟನ್ನು ಮಾಡಿಸಲೇಬೇಕು. ಇನ್ನು ಅವ್ರವ್ರ ಇಚ್ಛೆ ತಕ್ಕಂತೆ ಅವರು 5,000 ಮಾಡಿಸ್ತಿರ್ತಾರೆ, ಕೆಲವೊಬ್ಬರು 10,000 ಮಾಡಿಸ್ತಿರ್ತಾರೆ. ಅವರವರ ವಿಚಾರಕ್ಕೆ ತಕ್ಕಂತೆ ಹೋಗ್ತದೆ. ಆದರೆ ಮಿನಿಮಮ್ ಆಗಿ 3,850 ರೂಪಾಯಿ ಪ್ರತಿ ನೌಕರನಿಗೆ, ಎಲ್ಲ ವಲಯದಲ್ಲಿ ಕೆಲಸ ಮಾಡೋರಿಗೆ ಈ ಒಂದು KGID ಕನಿಷ್ಠ KGID ಏನಾಗತ್ತಪ್ಪ ಅಂತ ಅಪ್ಲೈ ಆಗ್ತಾ ಹೋಗ್ತದೆ. ಅವರವರ ವಿಚಾರಕ್ಕೆ ತಕ್ಕಂತೆ ಅವರು ಚೇಂಜಸ್ ಕೂಡ ಮಾಡ್ಕೋಬೋದು. ಇನ್ನು KAS ಅಂತೇಳಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತೇಳಿ ಒಂದು ಏನು ಯೋಜನೆಯನ್ನು ತೊಗೊಂಬಂದಿದ್ದಾರೆ. ಆ ಯೋಜನೆಯಲ್ಲಿ ಏನು ಮಾಡ್ತಿರಪ್ಪ ಅಂತಂದರೆ, ಮುಂಚೆ ನಮ್ಮ ವೇತನದಲ್ಲಿ ವೈದ್ಯಕೀಯ ಭತ್ಯೆ ಮೆಡಿಕಲ್ ಅಲಯನ್ಸ್ ಅಂತೇಳಿ ಏನು ಮಾಡ್ತಿದ್ರು ಅಂತಂದರೆ 500 ರೂಪಾಯಿಗಳನ್ನು ನಮಗೆ ಕೊಡ್ತಾ ಬರ್ತಿದ್ರು. ಆದರೆ ಯಾವಾಗ ಈ ಯೋಜನೆ ಬಂತಲ್ಲ, ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಹೆಡ್ಡನ್ನು ತೆಗೆದು ಹಾಕಿದ್ರು. ಈ ಮೆಡಿಕಲ್ ಅಲಯನ್ಸನ್ನು ತೆಗೆದು ಹಾಕಿ ಅದಕ್ಕೆ ಮತ್ತೆ 350 ರೂಪಾಯಿ ಎಕ್ಸ್ಟ್ರಾ ನಮ್ಮ ಒಂದು ವೇತನದಿಂದ ಕಟಾವಣೆ ಮಾಡಿಕೊಂಡು ಒಟ್ಟಾರೆ ಆಗಿರತಕ್ಕಂಥ 850 ರೂಪಾಯಿಗಳನ್ನು ಪ್ರತಿ ತಿಂಗಳು ಈ ಒಂದು ಯೋಜನೆಗೆ ಕಟಾವಣೆ ಆಗ್ತದೆ ಸ್ನೇಹಿತರೆ. 500 ರೂಪಾಯಿ ಮೆಡಿಕಲ್ ಅಲಯನ್ಸ್ ಬರ್ತಿತ್ತು. ಆ 500 ರೂಪಾಯಿ ಅದರ ಹೆಡ್ ತೆಗೆದು ಇಲ್ಲಿ ಕಟಾವಣೆ ಮಾಡಿದರು. ಅದಕ್ಕೆ ಇನ್ನೂ ಅಡಿಷ್ನಲ್ ಆಗಿ 350 ರೂಪಾಯಿಗಳನ್ನು ನಮ್ಮ ವೇತನದಿಂದ ಕಟಾವಣೆ ಮಾಡಿ ಒಟ್ಟಾರೆಯಾಗಿ ಈ ಒಂದು ಯೋಜನೆಗೆ 850 ರೂಪಾಯಿಗಳನ್ನು ಕಟಾವಣೆ ಮಾಡ್ತಿದ್ದಾರೆ. ಈ ಒಂದು ಕಟಾವಣೆ ಎಲ್ಲರಿಗೂ ಕೂಡ ಅನ್ವಯ ಆಗ್ತಾ ಬರ್ತದೆ. ಯಾರ್ಯಾರು ಈ ಒಂದು ಯೋಜನೆಗೆ ಸಮ್ಮತಿಯನ್ನು ಸೂಚಿಸ್ತೀರಿ ಅವರಿಗೆ ಈ ಒಂದು ಕಟಾವಣೆ ಆಗ್ತಾ ಬರ್ತದೆ. ಆದರೆ ಒಂದು ಗಮನದಲ್ಲಿ ಇಟ್ಕೋರಿ, ಈ ಕಟಾವಣೆಗೆ ಯಾರ್ಯಾರು ಸಮ್ಮತಿ ಸೂಚಿಸಿಲ್ಲ, ನಮಗೆ ಈ ಯೋಜನೆ ಬೇಕಾಗಿಲ್ಲ ಅಂತೇಳಿ ಯಾರ್ಯಾರು ಬರೆದು ಕೊಟ್ಟಿದ್ರಿ ಅವರಿಗೂ ಕೂಡ ಈ ಒಂದು ಮೆಡಿಕಲ್ ಅಲಯನ್ಸ್ ಹೋಗಿರ್ತದ, ಕಟ್ಟಾಗಿರ್ತದ. ಇನ್ನು ಈ ಒಂದು ಕಟಾವಣೆ ಎಲ್ಲರಿಗೂ ಕೂಡ ಸೇಮ್ ಆಗಿರ್ತಕ್ಕಂಥ ಕಟಾವಣೆ ಆಗಿರೋದ್ರಿಂದ ಈ ಯೋಜನೆಗೆ ಒಳಪಟ್ಟಂತಕ್ಕಂಥವ್ರು ಈ ಒಂದು ಕಟಾವಣೆ ಆಗ್ತಾ ಬರ್ತದೆ. 850 ರೂಪಾಯಿ ಅವರ ಸ್ಯಾಲ್ರಿಯಲ್ಲಿ ಕಟಾವಣೆ ಆಗಿನ ಒಟ್ಟು ಕಟಾವಣೆಗಳು ಇಷ್ಟೆಲ್ಲ ಸೇರಿಸಿದಾಗ ಒಟ್ಟು ಕಟಾವಣೆಗಳು ಎಷ್ಟಾಗುತ್ತಪ್ಪ ಅಂತಂದರೆ 10,098 ರೂಪಾಯಿ. ಎಲ್ಲ ವಲಯದವರಿಗೆ ಕೂಡ ಇದು ಸೇಮ್ ಇರ್ತದೆ. ಈ ಕಟಾವಣೆಗಳು ಎ ವಲಯದವನಿಗೆ 10,098, ಬಿ ವಲಯನಿಗೆ 10,098, ಸಿ ವಲಯದವನಿಗೂ ಕೂಡ 10,098 ರೂಪಾಯಿ ಒಟ್ಟಾರೆ ಆಗಿರ್ತಕ್ಕಂಥ ಕಟಾವಣೆಗಳು ಆಗ್ತದೆ. ಇನ್ನು ಒಟ್ಟು ಸ್ಯಾಲ್ರಿಯಲ್ಲಿ ಗ್ರಾಸ್ ಸ್ಯಾಲ್ರಿಯಲ್ಲಿ ಎ ವಲಯದವನಿಗೆ ಸಿಗ್ತಕ್ಕಂಥ ಗ್ರಾಸ್ ಸ್ಯಾಲ್ರಿಯಲ್ಲಿ ಈ ಕಟಾವಣೆಗಳನ್ನು ಕಡಿತಗೊಳಿಸಿದಾಗ ಇನ್ ಹ್ಯಾಂಡ್ ಆಗಿರ್ತಕ್ಕಂಥ ಸ್ಯಾಲ್ರಿ, ನೆಟ್ ಸ್ಯಾಲ್ರಿ ಅಂತ ಏನು ಕರಿತಾ ಬರ್ತೀವಿ, ನಮ್ಮ ಕೈಗೆ ಬಂದು ತಲುಪತಕ್ಕಂಥ ಸ್ಯಾಲ್ರಿ ಎ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ 46,097 ರೂಪಾಯಿ ಬರ್ತದೆ. 46,097 ರೂಪಾಯಿ ಸಿಗ್ತಾ ಹೋಗ್ತದೆ. ಇನ್ನು ಬಿ ವಲಯದವನಿಗೆ ಅವನ ಗ್ರಾಸ್ ಸ್ಯಾಲ್ರಿಯಲ್ಲಿ 53,980 ರೂಪಾಯಿ ಗ್ರಾಸ್ ಸ್ಯಾಲ್ರಿ, ಇಲ್ಲಿ 10,098 ರೂಪಾಯಿಗಳನ್ನು ಕಟಾವಣೆ ಮಾಡಿದಾಗ ಇನ್ ಹ್ಯಾಂಡ್ ಆಗಿ ಬರ್ತಕ್ಕಂಥ ಸ್ಯಾಲ್ರಿ 43,882 ರೂಪಾಯಿ ಸ್ನೇಹಿತರೆ. ಇನ್ನು ಅದೇ ರೀತಿ ನಾವು ಸಿ ವಲಯಕ್ಕೆ ಬಂದಾಗ ಸಿ ವಲಯದ ನೌಕರನಿಗೆ 50,283 ರೂಪಾಯಿ ಗ್ರಾಸ್ ಸ್ಯಾಲ್ರಿ ಬರ್ತದೆ. ಆ ಗ್ರಾಸ್ ಸ್ಯಾಲ್ರಿಯಲ್ಲಿ ಈ ಕಟಾವಣೆಗಳನ್ನು ಕಳೆದಾಗ ನಮ್ಮ ಕೈಗೆ ಬಂದು ತಲುಪ್ತಕ್ಕಂಥ ಸ್ಯಾಲ್ರಿ 40,185 ರೂಪಾಯಿ. ಇಷ್ಟು ಏನಾಗತ್ತಪ್ಪ ಅಂತಂದ್ರೆ ವೇತನ ನಮ್ಮ ಅಕೌಂಟ್ಗೆ ಬಂದು ಜಮಾ ಆಗ್ತದೆ ಸ್ನೇಹಿತರೆ. ಐ ಹೋಪ್ ನಮಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳ್ರಿ. ಇದೇ ರೀತಿಯಾಗಿರ್ತಕ್ಕಂಥ ವೇತನ ಲೆಕ್ಕಾಚಾರಗಳು ನಾನು ತಮ್ಮ ಮುಂದೆ ತೊಗೊಂಡು ಬರ್ತೀನಿ. ಸೊ ಐ ಹೋಪ್ ನಿಮಗೆ ತಿಳಿದಿದೆ ಅಂತ ತಿಳ್ಕೊತೀನಿ. ಒಟ್ಟಾರೆ ಆಗಿರ್ತಕ್ಕಂಥ ಈ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ 46,097 ರೂಪಾಯಿ ಎಲ್ಲ ಕಟಾವಣೆಗಳ ನಂತರ ಇನ್ ಹ್ಯಾಂಡ್ ಆಗಿ ಬರ್ತಕ್ಕಂಥ ಸ್ಯಾಲ್ರಿ ಇದು. ಇನ್ನು ಬಿ ವಲಯದವರಿಗೆ 43,882 ರೂಪಾಯಿ, ಸಿ ವಲಯದವರಿಗೆ 40,185 ರೂಪಾಯಿ ಏನಾಗುತ್ತೆ ಅಂತಂದರೆ ಎಲ್ಲ ಕಟಾವಣೆಗಳನ್ನು ತೆಗೆದ ನಂತರ ನಮ್ಮ ಅಕೌಂಟ್ಗೆ ಬರ್ತಕ್ಕಂಥ ಅಮೌಂಟ್ ಆಗಿರ್ತದೆ ಸ್ನೇಹಿತರೆ. ಐ ಹೋಪ್ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಅದರ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹುದ್ದೆಯ ವೇತನ ಶ್ರೇಣಿಯನ್ನು ತೊಗೊಂಡು ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ತಾವೆಲ್ಲರೂ ಕೂಡ ಒಳ್ಳೆಯ ತಯಾರಿಯನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.